ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಆಸ್ಪತ್ರೆ ಸಿಬ್ಬಂದಿ ವೈದ್ಯರ ಬೇಜವಾಬ್ದಾರಿ. ಶವಾಗಾರದಲ್ಲೇ ಮರಣೋತ್ತರ ಪರೀಕ್ಷೆಗಾಗಿ ಕಾಯುತ್ತಾ ಕುಳಿತಿರುವ ವ್ಯಕ್ತಿ ಶವ. ಆಸ್ಪತ್ರೆ ಧೋರಣೆ ಖಂಡಿಸಿ ಕುಟುಂಬಸ್ಥರು ಆಕ್ರೋಶ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಆದೇಶ ಹಿಂಪಡೆಯಬೇಕು. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ. ಹಾಲು ಉತ್ಪಾದನೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿರುವ ಮಳಮಾಚನಹಳ್ಳಿ ಸಂಘ ನಿತ್ಯ 3200 ಲೀಟರ್ ಹಾಲು ಸಂಗ್ರಹ. ಬದುಕು ಕಟ್ಟಿಕೊಂಡ ನೂರಾರು ಕುಟುಂಬಗಳು. ಆಸ್ತಿ ವಿಚಾರದಲ್ಲಿ ವಿವಾದ. ಒಂದೇ ಕುಟುಂಬದ ಇಬ್ಬರು ಯುವಕರ ನಡುವೆ ಗಲಾಟೆ. ಓರ್ವನ ಕೊಲೆಯಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರ ಬೇಜವಾಬ್ದಾರಿತನದಿಂದ ಮರಣೋತ್ತರ ಪರೀಕ್ಷೆಗೆ ಕಾಯುತ್ತಿರುವ ಶವ. ಅತ್ತ ಕುಟುಂಬಸ್ಥರ ಆಕ್ರಂದನ. ಜಮೀನು ವಿವಾದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬ ಸಾವಿಗೆ ಶರಣಾಗಿದ್ದು, ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಮರಣೋತ್ತರ ಪರೀಕ್ಷೆ ಮಾಡಿಕೊಡದೆ ಸಂಜೆವರೆಗೂ ಸತಾಯಿಸುತ್ತಿರುವ ಘಟನೆ ನಡೆದಿದ್ದು, ಆಸ್ಪತ್ರೆಯ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಮೀನು ವಿವಾದ ಹಿನ್ನೆಲೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದು, ಬೆಳಗ್ಗೆ 10 ಗಂಟೆಯಿಂದ ಶವಾಗಾರದಲ್ಲಿ ಕೊಳೆಯುತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಕೆಜಿಪುರ ಗ್ರಾಮದ ಮಹಾದೇವ ಮೃತಪಟ್ಟಿದ್ದು, ಶನಿವಾರ ಬೆಳಗ್ಗೆ 10 ಗಂಟೆಗೆ ಮರಣೋತ್ತರ ಪರೀಕ್ಷೆಗೆ ಎಂದು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯತೆಯಿಂದ ಗಂಟೆಗಟ್ಟಲೆ ಮೃತದೇಹ ಶವಾಗಾರದಲ್ಲಿ ಕೊಳೆಯುತ್ತಿದೆ. ರೋಸಿ ಹೋದ ಮೃತನ ಕುಟುಂಬಸ್ಥರು ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಮಳೆಗಾಲ, 3 ಗಂಟೆಯಾದ್ರೂ ಮೃತದೇಹ ಹಸ್ತಾಂತರ ಮಾಡಲಿಲ್ಲ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಜಮಖಂಡಿ ಹೋಬಳಿಯವರು ಬರಬೇಕು, ಅವರು ಬಂದ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿದ್ರು. ಇಲ್ಲಿ ಕೇಳಿದ್ರೆ ಕುತ್ಕೊಂಡೆ ಒಳಗಡೆ ಏನೋ ಮಾಡ್ತಿದ್ರು. ನಾವು ಬಂದು ಈ ಥರ ಮಾಡ್ಕೊ ಪೋಸ್ಟ್ ಮಾರ್ಟಮ್ ಮಾಡ್ಕೊಟ್ಟೆ ಅಂತ ತಿಳ್ಬಿಟ್ಟು ಹೇಳಿದ್ರೆ, ಜಮಖಂಡಿ ಅವರು ಅಂಬಿಕಾ ಮೇಡಮ್ ಅವ್ರು ಬಂದ್ ಮಾಡ್ಬೇಕಿದ್ದು, ಅವ್ರು ಬರೋದಿದ್ದು ಅಂತ ಹೇಳಿದ್ರು. ಇನ್ನು ತಮ್ಮ ತಂದೆಯ ಮೃತದೇಹಕ್ಕಾಗಿ ಆಸ್ಪತ್ರೆ ಬಳಿ ಕಾದು ಕಾದು ಹೆಣ್ಣು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇಷ್ಟಾದರೂ ಕರಕದ ಆಸ್ಪತ್ರೆ ಸಿಬ್ಬಂದಿ ಮೃತನ ಸಂಬಂಧಿಗಳ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಪೊಲೀಸರ ಎದುರೇ ಮೃತನ ಕುಟುಂಬಸ್ಥರಿಗೆ ಆಸ್ಪತ್ರೆ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ. ಈ ರೀತಿ ಆಗಿರುವುದು ಇದು ಮೊದಲೇನಲ್ಲ. 2-3 ಬಾರಿ ಇದೇ ರೀತಿ ಘಟನೆಗಳು ನಡೆದಿದ್ದು, ಶಿಡ್ಲಘಟ್ಟ ಆಸ್ಪತ್ರೆ ವಿರುದ್ಧ ಪೊಲೀಸರು ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ಆದೇಶವನ್ನ ಹಿಂಪಡೆಯಬೇಕು. ಇಲ್ಲವಾದರೆ ಮುಂದೆ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ಹೇಳಿದರು. ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಪ್ಪು ಪಟ್ಟಿ ಧರಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಮೆಡಿಕಲ್ ಮಾಫಿಯಾ ಗ್ಯಾಂಗ್ಗೆ ಬಲಿಯಾಗಿದೆ. ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರದ ಆದೇಶವನ್ನು ರದ್ದು ಮಾಡಬೇಕು. ಈಗಾಗಲೇ ಚಾಲ್ತಿಯಲ್ಲಿರುವ ಪರವಾನಗಿ ಮುಂದುವರಿಸುವ ಮೂಲಕ ಬಡವರ ಪರವಾಗಿ ನಿಲ್ಲಬೇಕು. ಇಲ್ಲವಾದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರಧಾನಮಂತ್ರಿ ಜನೌಷಧಿ ಯೋಜನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಬಡ, ಕೆಳವರ್ಗ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅತ್ಯಂತ ಕಾಳಜಿ ಹಾಗೂ ದೂರದೃಷ್ಟಿಯಿಂದ ಜಾರಿಗೊಳಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಮೆಡಿಕಲ್ ಮಾಫಿಯಾಗೆ ಬಲಿಯಾಗಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ತೀರ್ಮಾನ ತೆಗೆದುಕೊಂಡಿರುವುದು ದುರಾದೃಷ್ಟಕರ ಸಂಗತಿ. ಕೂಡಲೇ ರಾಜ್ಯ ಸರ್ಕಾರ ಮುಚ್ಚುವ ಆದೇಶ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಹೇಳಿದರು. 120 ರೂಪಾಯಿ ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ? ಇಲ್ಲಿ ಸಿಗುತ್ತಾ? ಇದು ಒಂದು ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ, 85 ರೂಪಾಯಿ ಔಟ್ಸೈಡ್.
ಈ ಥರ ಹೋದ್ರೆ ಸಾಕಷ್ಟಿದೆ, ನಿಮ್ಗೆ ಮಾಹಿತಿಗಳು ಕೊಡ್ತೀನಿ. ಏನು ಇವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಕೇಂದ್ರಗಳಲ್ಲಿರುವಂಥ ಜಿಲ್ಲಾಸ್ಪತ್ರೆಗಳಿರುವಂಥ ಅವ್ರನ್ನ ಮೋದಿಯವರು ಜನಪರ ಮಾಡಿರುವಂಥ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ ಸಾವಿರಾರು ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇದನ್ನ ಏನು ಮುಚ್ಚಕ್ಕೆ ಹೊರಟಿದೆ. ಇದು ಹೇಯ ಕೃತ್ಯ. ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟ, ಯಾಕಂದರೆ ನೀವು ಯಾವುದೇ ಹೋರಾಟಕ್ಕೆ ಕೇರೆ ಅನ್ನಲ್ಲ. ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ನಾಯಕರಹಳ್ಳಿ ವೆಂಕಟೇಗೌಡ, ಸಿಡಿ ರಾಮಚಂದ್ರಗೌಡ, ಎಸ್ಪಿ ಮುನಿವೆಂಕಟಪ್ಪ, ಸಾಮ ಅನಿಲ್ ಬಾಬು, ವಿಜಯ್ ಕುಮಾರ್, ಅರಾಬಿ ಕೊತ್ತನೂರು ಮಮತಾ ಗೌಡ, ಕೆಂಬೋಡಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಮಳಮಾಚನಹಳ್ಳಿ ಡೇರಿಯು ಹಾಲು ಸಂಗ್ರಹ ಮತ್ತು ಪೂರೈಕೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರತಿನಿತ್ಯ 3200 ಲೀಟರ್ ಹಾಲು ಸಂಗ್ರಹವಾಗುವ ಈ ಡೇರಿಯ ಪ್ರತಿ ತಿಂಗಳ ವ್ಯವಹಾರ ಬರೋಬ್ಬರಿ 40 ಲಕ್ಷ ರುಗಳಿಗೂ ಅಧಿಕ. ನೂರಾರು ಕುಟುಂಬಗಳು ಹಾಲು ಹಾಕಿ ಬದುಕನ್ನ ಕಟ್ಟಿಕೊಂಡಿವೆ. 10 ಪ್ರಶಸ್ತಿಗಳು ಮಳಮಾಚನಹಳ್ಳಿ ಡೇರಿಯ ಪಾಲಾಗಿವೆ. ಜೂನ್ 1ನೇ ತಾರೀಕು ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಎಲ್ಲಾ ವಯೋಮಾನದವರಿಗೂ ಹಾಲನ್ನ ಕುಡಿಯುವುದರಿಂದ ಆಗುವ ಆರೋಗ್ಯಕರ ಉಪಯೋಗಗಳ ಬಗ್ಗೆ ವಿಶ್ವ ಹಾಲು ದಿನದಂದು ಜನಜಾಗೃತಿ ಮೂಡಿಸಲಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಕೆಲಸ ವಿಶ್ವ ಹಾಲು ದಿನದಂದು ಜಗತ್ತಿನಾದ್ಯಂತ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸಂಗ್ರಹಿಸಿ ಪೂರೈಸುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘವು ಸತತ ಹಲವು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಸುವ ಮತ್ತು ಉತ್ತಮ ಡೇರಿಯ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬರ್ತಿದೆ. ಸಿಲ್ಕು ಮಿಲ್ಕು ಸಿಟಿ ಶಿಡ್ಲಘಟ್ಟಕ್ಕೆ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಒಂದು ತರ ಹೆಮ್ಮೆಯೇ ಸರಿ, ಗರಿಮೆಯೂ ಸರಿ. ವಿಶ್ವ ಹಾಲು ದಿನದ ಅಂಗವಾಗಿ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಕುರಿತು ಒಂದು ಸ್ಟೋರಿ ನಿಮ್ಮ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ 1970ರಲ್ಲಿ ಆರಂಭವಾದ ಹಾಲಿನ ಡೇರಿಗೆ ಇದೀಗ ಬರೋಬ್ಬರಿ 55 ವರ್ಷಗಳು ತುಂಬಿವೆ. ಪ್ರತಿದಿನ ಈ ಡೇರಿಯಲ್ಲಿ 3200 ಲೀಟರ್ ಹಾಲು ಸಂಗ್ರಹವಾಗಲಿದೆ. ಮಳಮಾಚನಹಳ್ಳಿಯಲ್ಲಿ 500 ಕುಟುಂಬಗಳ ಸರಿಸುಮಾರು 300 ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು ಈ ಶ್ರೇಯಸ್ಸು ಈ ರೈತ ಕುಟುಂಬಗಳಿಗೆ ಸಲ್ಲುತ್ತದೆ. ಮಳಮಾಚನಹಳ್ಳಿ ಗ್ರಾಮದಲ್ಲಿ ಮುಕ್ಕಾಲು ಪಾಲು ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು ಅದರಿಂದಲೇ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ರೇಷ್ಮೆ ಕೃಷಿ, ಕೂಲಿ ನಾಲಿ ಮಾಡುವ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಎಮ್ಮೆ, ಹಸು ಕಟ್ಟಿಕೊಂಡು ಹಾಲು ಉತ್ಪಾದಿಸಿ ಡೇರಿಗೆ ಹಾಕುತ್ತಾರೆ. 1970ರಲ್ಲಿ ಡೇರಿ ಆರಂಭವಾದಾಗ ಅಧ್ಯಕ್ಷರಾದಾಗಿನಿಂದ ಈಗಿನ ಅಧ್ಯಕ್ಷ ಕೆಎಸ್ ನಾರಾಯಣಪ್ಪ ಅವರಿಂದ ಹಿಡಿದು ಈಗಿನ ಅಧ್ಯಕ್ಷ ಆರ್ ಸತೀಶ್ ಅವರವರೆಗೂ ಎಲ್ಲ ಆಡಳಿತ ಮಂಡಳಿಗಳ ಅವಧಿಯಲ್ಲಿ ಹಾಲು ಸಂಗ್ರಹ ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಕಾಲ ಕಾಲಕ್ಕೆ ಬಿಲ್ಗಳನ್ನು ನೀಡುವುದರಿಂದ ಹಿಡಿದು ರೈತರಿಗೆ ಅಗತ್ಯವಾದಾಗ ಬೂಸ, ಹಿಂಡಿ, ತುಪ್ಪ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದಲೂ ಡೇರಿಗೆ ಲಾಭ ಬರುವ ಕ್ರಮಗಳನ್ನು ರೂಪಿಸಿದ್ದಾರೆ. ಕಳೆದ 55 ವರ್ಷಗಳಿಂದಲೂ ಡೇರಿಗೆ ಅಧ್ಯಕ್ಷರಾದವರಿಂದ ಹಿಡಿದು ಎಲ್ಲ ನಿರ್ದೇಶಕರು ಕೂಡ ರಾಜಕೀಯ ಬೆರೆಸದೆ ಸಹಕಾರ ತತ್ವದಡಿ ಆಡಳಿತ ನಡೆಸಿ ಡೇರಿಯ ಅಭಿವೃದ್ಧಿಗೂ ಹಾಲು ಉತ್ಪಾದಕರ ಶ್ರೇಯಸ್ಸಿಗೂ ಶ್ರಮಿಸಿದ ಪರಿಣಾಮ ಅಖಂಡ ಕೋಲಾರ ಜಿಲ್ಲೆಯಲ್ಲಿಯೇ ಉತ್ತಮ ಡೇರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 10 ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರೈತರನ್ನ ಯಶಸ್ವಿ ಯೋಜನೆಗೆ ನೋಂದಾಯಿಸಿದ ಕೀರ್ತಿಯು ಮಳಮಾಚನಹಳ್ಳಿ ಡೇರಿಗೆ ಸಲ್ಲುತ್ತದೆ. ಅಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸಂಗ್ರಹ, ಪೂರೈಕೆ ಮತ್ತು ಉತ್ತಮ ಆಡಳಿತದೊಂದಿಗೆ ಹಾಲು ಉತ್ಪಾದಕರಿಗೆ ಎಲ್ಲಾ ರೀತಿಯ ನೆರವು ಸಹಕಾರ ನೀಡುತ್ತಿರುವ ಮಳಮಾಚನಹಳ್ಳಿ ಡೇರಿಯು ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದ ಶಿಡ್ಲಘಟ್ಟ ತಾಲೂಕಿಗೆ ಮುಕುಟ ಪ್ರಾಯ ಎಂದರೂ ತಪ್ಪಾಗಲಾರದು.
ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮಳಮಾಚನಹಳ್ಳಿ MPCS ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ PU ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಟಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, NEET ಹಾಗೂ JEE ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ NEET, CET ಹಾಗೂ JEE ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ NEET-ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಒಂದೇ ಕುಟುಂಬದ 2 ಯುವಕರ ನಡುವೆ ಗಲಾಟೆ ನಡೆದು ಓರ್ವ ಯುವಕನ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ಶುಕ್ರವಾರ ರಾತ್ರಿ 10 ಗಂಟೆ ಸಮಯದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿ ಭೂಮಿಶೆಟ್ಟಿಹಳ್ಳಿ ಗ್ರಾಮದ 35 ವರ್ಷದ ಶಿವು ಅಲಿಯಾಸ್ ಶಿವಶಂಕರ್ ಆಗಿದ್ದಾರೆ. ಕೊಲೆ ಮಾಡಿರುವ ಆರೋಪಿ ಅದೇ ಗ್ರಾಮದ 27 ವರ್ಷದ
ನರೇಶ್ ಆಗಿದ್ದು, ಕೊಲೆಯಾದ ಶಿವ ಅವರ ತಾಯಿ ತಮ್ಮನ ಮಗನಾದ ನರೇಶ್ ನಡುವೆ ಜಮೀನಿನ ವಿವಾದ ಇದ್ದು, ಶುಕ್ರವಾರ ರಾತ್ರಿ ನಿವೇಶನ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ನರೇಶ್ ಮಾರಕಾಸ್ತ್ರಗಳಿಂದ ಶಿವರ ಹೊಟ್ಟೆಯ ಭಾಗಕ್ಕೆ ತಿವಿದ ಪರಿಣಾಮ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು, ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮೃತನ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೆಂಚಾರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬೂಮ್ಶೆಟ್ಟಿಯಲ್ಲಿ ವಿಲೇಜಲ್ಲಿ ಒಂದು ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಶಿವ ಅರೌಂಡ್ 35 ಇಯರ್ಸ್ ಏಜ್, ಸನ್ ಆಫ್ ಶ್ರೀನಿವಾಸ್, ಇವರದು ಡೆತ್ ಆಗಿದೆ. ಬೇಸಿಕ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ರಿಲೇಟಿವ್ ಒಬ್ಬರು ನರೇಶ್ ಜೊತೆ ಗಲಾಟೆ ಸ್ಟಾರ್ಟ್ ಆಯಿತು. ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್, ಏನು ಕಾಸು ವಿಚಾರ ಬಗ್ಗೆ ಲ್ಯಾಂಡದು ಡಿಸ್ಪ್ಯೂಟ್ ನಡ್ತಾ ಇದೆ, ಆ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು. ಆ ಟೈಮ್ಗೆ ನರೇಶ್ ಒಬ್ಬರು ಇವರದು ರಿಲೇಟಿವ್ ಚಾಕುವಿಂದ ಇವರಿಗೆ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಚೆಸ್ಟ್ ಮೇಲೆ. ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟಲಲ್ಲಿ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿ ಅವರಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನು ವೀಕ್ಷಣೆ ಮಾಡಿ ನಂತರ ಕೊಲೆ ಮಾಡಿರುವ ಭೂಮಿಶೆಟ್ಟಿಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಡಿವೈಎಸ್ಪಿ ಪಿ ಮುರಳೀಧರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಕೆಂಚಾರ್ಲಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿಯೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು. ಮೃತನ ಪತ್ನಿ ಅಂಬಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ, ನನ್ನ ಗಂಡ ಹಾಗೂ ನರೇಶ್ ನಡುವೆ 3 ತಿಂಗಳಿನಿಂದ ಸೈಟ್ ವಿಚಾರಕ್ಕೆ ವಿವಾದ ಇತ್ತು. ರಾತ್ರಿ ಏಕಾಏಕಿ ನರೇಶ್ ನನ್ನ గండనನ್ನ లాంగు మచ్చినింದ హల్లె ಮಾಡಿ ಕೊಂದಿದ್ದಾನೆ ಅಂತ ಹೇಳಿದ್ದಾರೆ. 3 నెలలు 4 నెలలు ఇంకా గలాట్లో 2-3 దఫాలు లాంగ్ ఎత్తుకొచ్చిండే. ఇప్పుడు ఫంక్షన్ అయితే ఊర్లో అతకొచ్చింటే ఇవి ఇట్లా వచ్చేసినాడు. ఎప్పుడూ గలాట్లే మా ఇంట్లో వాళ్ళు వచ్చేది, ఇట్లా గలాట్లు చేసేది, ఇంత మా ఇత్త గలాట్లు చేసేది, ఇట్లా చేసేది. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. 3 ರಿಂದ 5 ವರ್ಷದ ಒಳಗಿನ ಮಕ್ಕಳ ಪೋಷಣೆಗೆ ಪೌಷ್ಟಿಕ ಆಹಾರ ನೀಡಿ ಆಟದಿಂದಲೇ ಪಾಠ ಕಲಿಯುವ ಮಕ್ಕಳ ಲಾಲನೆ ಪಾಲನ ಅಂಗನವಾಡಿ ಕೇಂದ್ರಗಳು ಸಾಕಷ್ಟು ಕಡೆ ಶಿಥಿಲಾವಸ್ಥೆಯಲ್ಲಿವೆ. ಅಂತಹ ಕಟ್ಟಡಗಳನ್ನು ಗುರುತಿಸಿ ಸಂಘ ಸಂಸ್ಥೆಗಳು ದುರಸ್ತಿ ಮಾಡಿಸಿ ಸುಣ್ಣ ಬಣ್ಣ ಬಳಿದು ಕೊಡುತ್ತಿರುವುದು ಮಾದರಿ ಕೆಲಸ. ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮಾಡಿಸಿಕೊಟ್ಟಿರುವುದು ಇತರರಿಗೂ ಮಾದರಿಯಾಗಿದ್ದು, ಇವರ ಸಾಮಾಜಿಕ ಕಳಕಳಿಗೆ ಇಲಾಖೆ ಸಂತಸ ವ್ಯಕ್ತಪಡಿಸುತ್ತದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಯ್ಯ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಕಳವಾರ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಶಿಥಿಲಾವಸ್ಥೆಗೆ ತಲುಪಿತ್ತು. ಬಿರುಕು ಬಿಟ್ಟ ಕಟ್ಟಡವಾಗಿತ್ತು. ಕಿಟಕಿ ಬಾಗಿಲು ಗೆದ್ದಲಿಡಿದು ಬೀಳುವ ಸ್ಥಿತಿಗೆ ತಲುಪಿತ್ತು. ಅದನ್ನು ಗಮನಿಸಿದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ಸೆಂಟ್ ಜಾನ್ಸ್ ಸ್ಕೂಲ್ ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್ ಹಾಗೂ ಇತರರ ಸಹಾಯದಿಂದ ಕಟ್ಟಡ ದುರಸ್ತಿಗೊಳಿಸಿ ಅಂದದ ಸುಣ್ಣ ಬಣ್ಣ ಬಳಿದು ಸುಂದರ ಕಟ್ಟಡವನ್ನಾಗಿ ಪರಿವರ್ತಿಸಿ ಇಂದು ಇಲಾಖೆಗೆ ಹಸ್ತಾಂತರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಯ್ಯ ಮಾತನಾಡಿ, ನಮ್ಮಲ್ಲೂ ಕಟ್ಟಡಗಳ ದುರಸ್ತಿಗಾಗಿ ಅನುದಾನ ಒದಗಿಸುವ ವ್ಯವಸ್ಥೆ ಇದ್ರೂ ಅಷ್ಟೊಂದು ರಿಸ್ಕ್ ತಗೊಳ್ಳೋರು ಇಲ್ಲ. ಆದರೆ ಇಂತಹ ದಾನಿಗಳು ಮುಂದೆ ಬಂದು ದುರಸ್ತಿಗೊಳಿಸಿ ಹದಗೆಟ್ಟ ಅಂಗನವಾಡಿಗಳನ್ನ ಸುಂದರವಾಗಿ ರೂಪಿಸಿಕೊಡುವವರು ಮುಂದೆ ಬರಬೇಕು. ಕಳವಾರ ಅಂಗನವಾಡಿ ಕೇಂದ್ರವನ್ನ ಸಮಾನ ಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ದುರಸ್ತಿಗೊಳಿಸಿಕೊಟ್ಟು ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ. ಅವರ ಈ ಸಾರ್ಥಕ ಕೆಲಸಕ್ಕೆ ಇಲಾಖೆಯಿಂದ ಅಭಿನಂದನೆಗಳು ಅರ್ಪಿಸಲಾಗುವುದು ಎಂದರು. ದುರಸ್ತಿಲಿರ್ತಾವ, ತುಂಬಾ ನೆಸೆಸಿಟಿ ಇರ್ತಾವ, ಮಾಡ್ಕೊಂತ ಹೋಗ್ತಾ ಇದೀವಿ. ಇದಕ್ಕೂ ಇನ್ನೇನು ಕೊಡೋಣ ಅಂತಿದ್ವಿ. ಈ ಟೈಮಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ತುಂಬಾ ಉತ್ಸುಕತೆಯಿಂದ ನಮ್ಮ ಅಂಗನವಾಡಿ ಕೇಂದ್ರಗಳ ಬಗ್ಗೆ ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಈ ಮುಂಚೆನೂ ಸಹ ಅಂಗನವಾಡಿ ಕೇಂದ್ರಗಳಿಗೆ ಕಣಜೇನಹಳ್ಳಿ ಮತ್ತು ಇಲ್ಲೂ ಸಹ ಬೇಕಾದಂತಹ ಒಂದು ಆಟಿಕೆ ಸಾಮಾನುಗಳನ್ನು ಮತ್ತು ಇತರೆ ಒಂದು ಸಮವಸ್ತ್ರಗಳನ್ನು ಕೊಡುಗೆಯಾಗಿ ಕೊಡಿಸಿದ್ದಾರೆ, ದಾನಿಗಳನ್ನು ಹುಡುಕಿ. ಸೊ ಇವರು ಬಂದು ನಾವು ಇದನ್ನ ರಿನೋವೇಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ಮಾತನಾಡಿ, ಮುಂದಿನ ಭಾವಿ ಪ್ರಜೆಗಳಿಗೆ ಅತ್ಯುತ್ತಮ ಅಭ್ಯಾಸಕ್ಕೆ ಬುನಾದಿಯಾಗಿರುವ ಅಂಗನವಾಡಿ ಕೇಂದ್ರಗಳು ಸ್ವಚ್ಛತೆ ಮತ್ತು ಉತ್ತಮ ಕಟ್ಟಡಗಳಾಗಿರಬೇಕು. ಅಂತಹ ವಾತಾವರಣದಲ್ಲಿ ಮಕ್ಕಳು ಬೆಳೆದರೆ ಅವರ ಆರೋಗ್ಯದ ಜೊತೆಗೆ ಕಲಿಕೆಗೂ ಒಳ್ಳೆ ಆಸಕ್ತಿ ಮೂಡುತ್ತದೆ. ಅಂತಹ ಮಾದರಿ ಅಂಗನವಾಡಿ ಕೇಂದ್ರವನ್ನಾಗಿಸಲು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮುಂದಾಗಿರುವುದು ಶ್ಲಾಘನೀಯ. ಮಕ್ಕಳ ಪೋಷಣೆ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ
ಸೇವೆಗಾಗಿ ತಮ್ಮನ್ನ ತೊಡಗಿಸಿಕೊಂಡಿರುವ ಎಲ್ಲಾ ಪದಾಧಿಕಾರಿಗಳಿಗೆ ಶುಭವಾಗಲಿ ಎಂದರು. ಅವರು ಒಂದು ಹೆಣ್ಣು ಮಗುವಿಗೆ 5 ರೂಪಾಯಿ, ಅವಾಗ ಅವ್ರಿಗೆ ಎಷ್ಟು ಸಂಬಳ? 5 ರೂಪಾಯಿ ಕೊಟ್ಟು ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಅವರು ಒಂದು ಇದೇ ತರ ಅಂಗನವಾಡಿ ಕೇಂದ್ರಗಳು ಅವರು ಸ್ಥಾಪನೆ ಮಾಡಿದ್ರು. ಆ ಸ್ಥಾಪನೆ ಮಾಡಿರೋದು ಅದು ಆಗ ನಾಲ್ವಡಿ ಕೃಷ್ಣರಾಜರವರಿಗೆ ಸ್ವಲ್ಪ ಹಣಕಾಸಿನ ಕೊರತೆ ಇತ್ತು. ಆಗ 2 ಭಾಗ ಇತ್ತು. ಯಾವುದು? ಹೈದರಾಬಾದ್ ಕರ್ನಾಟಕ ಒಂದು, ನಮ್ಮ ಮೈಸೂರು ಕರ್ನಾಟಕ ಒಂದು. ಅವ್ರಿಗೆ ಹಣದ ಕೊರತೆ ಇರೋದಕ್ಕೆ ನಾವು ಹೇಳೋರು ಶಿಕ್ಷಕರಿಗೆ, ಅಮ್ಮ ನೀವು ವಿದ್ಯೆ ಕಲಿಸಿ ಮಕ್ಕಳಿಗೆ, ಅವರು ಭವಿಷ್ಯ ಅಷ್ಟೇ ಹಸನಾಗುತ್ತೆ ಅಂತೇಳಿ ಅವರು ನಾಲ್ವಡಿ ಕೃಷ್ಣರಾಜು ಅವತ್ತು ಹಾಕಿರೋ ಬುನಾದಿ ಇವತ್ತು ಎಷ್ಟಾಗಿದೆ ಗೊತ್ತಾ? ಕಳೆವರ ಅಂಗನವಾಡಿ ಕೇಂದ್ರ ದುರಸ್ತಿಗೊಳಿಸಿಕೊಡಲು ಪ್ರಮುಖ ಪಾತ್ರ ವಹಿಸಿದ್ದ ಸೆಂಟ್ ಜಾನ್ಸ್ ಶಾಲೆಯ ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್ ಮತ್ತು ಹೋಟೆಲ್ ರಾಮಣ್ಣನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಡೈರಿ ಗೋಪಿ, ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಕನ್ಯ ನರಸಿಂಹಮೂರ್ತಿ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ, ಪಿಡಿಒ ಎನ್ಎಂ ತಿಪ್ಪಯ್ಯ, ಮೇಲ್ವಿಚಾರಕಿ ಸುಧಾ, ಸಮಾನ ಮನಸ್ಕರ ಪದಾಧಿಕಾರಿಗಳು ಕೆಎಸ್ ನಾರಾಯಣಸ್ವಾಮಿ, ನರ್ಮದಾ ರೆಡ್ಡಿ ಇನ್ನಿತರರು ಭಾಗವಹಿಸಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡುವಲ್ಲಿ ಇಡೀ ದೇಶದಲ್ಲೇ ಕೊಟ್ಟ ಮಾತಿನಂತೆ ನಡೆದುಕೊಂಡ ಏಕೈಕ ಸರ್ಕಾರ ಅದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೆದಿವೆ. ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಯೋಜನೆಗೆ 173 ಕೋಟಿ 94 ಲಕ್ಷ ರೂಪಾಯಿಗಳು, ಶಕ್ತಿ ಯೋಜನೆಗೆ 45 ಕೋಟಿ 48 ಲಕ್ಷ ರೂಗಳು, ಗೃಹ ಜ್ಯೋತಿ ಯೋಜನೆಗೆ 44 ಕೋಟಿ ರೂಗಳು, ಅನ್ನಭಾಗ್ಯದಲ್ಲಿ ಒಬ್ಬ ಮನುಷ್ಯನಿಗೆ ತಲಾ 10 ಕೆಜಿ ಅಕ್ಕಿ, ಯುವ ನಿಧಿಗೆ ಅನುದಾನ ಸೇರಿದಂತೆ ಕೋಟ್ಯಾಂತರ ರೂಗಳು ಖರ್ಚಾಗಿದೆ. ಆದರೆ ಕೆಲವರ ಕಣ್ಣಿಗೆ ಏನು ಕಾಣಿಸುತ್ತಿದೆಯೋ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷಗಳಿಗೆ ಎಲ್ಲಾ ವರ್ಗದ ಜನರಿಗೆ ಹೆಚ್ಚು ಕಮ್ಮಿ ಸುಮಾರು 400 ಕೋಟಿ ರೂಗಳನ್ನು ಖರ್ಚು ಮಾಡಿದೆ. ನಾವು ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಎಲ್ಲಾ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ನೀಡುತ್ತಿದ್ದೇವೆ. ಆಯ್ಕೆಯಾಗಿರುವ ಸಮಿತಿಯ ಅಧ್ಯಕ್ಷರಾದ ನರೇಂದ್ರ, 5 ಯೋಜನೆಗಳ ಅಧಿಕಾರಿಗಳು ಸದಸ್ಯರು ಯಾವುದೇ ಯೋಜನೆಯ ಫಲಾನುಭವಿಯು ಈ ಯೋಜನೆಗಳಿಂದ ವಂಚಿತರಾಗದಂತೆ ಕರ್ತವ್ಯ ನಿರ್ವಹಿಸುವುದು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಎಂದರು. ಅಟ್ಲೀಸ್ಟ್ ಅವ್ರು ಯಾರ್ಯಾರು ಒಂದು ಕೆಲಸ ಮಾಡಿ ಸರ್, ಯಾರ್ಯಾರಿಗೂ ಅವ್ರ ಫೋನ್ ನಮ್ಮಲ್ಲಿ ಆಗ್ತೀವಮ್ಮ. ಈಗ ಇವ್ರು ಫಸ್ಟ್ ನೀವು ಇಷ್ಟು ಕೊಡಿ 3,795 ಪ್ಲಸ್ 682. ಇವರೊಂದು ಗ್ರೂಪ್ ಮಾಡ್ಕೊತಾರೆ ಇಷ್ಟು ಜನರನ್ನ. ಈ ಮೆಸೇಜ್ ಇದ್ದಾಗ ಅವ್ರು ಹಾಕಿದ್ರೆ ಈಸಿ ಆಗುತ್ತೆ ಅಂತ ಮೆಸೇಜ್ ತಂದ್ಕೊಡ್ತಾರೆ. ಗ್ರೂಪ್ ಮಾಡ್ಕೊಂಡು ಬಿಟ್ಟಾಗ ಹಾಕೊಂಡು ಒಂದು ಮೆಸೇಜ್ ಹಾಕಿ ಅರ್ಜಿ ಹಾಕ್ಬಿಟ್ಟಿದ್ದಾರೆ ಸರ್. 682 ಜನ ಅರ್ಜಿ ಹಾಕ್ಬಿಟ್ಟಿದ್ದಾರೆ ಸರ್. ಅವರಿಗೆ ಬಿಟ್ಟಾಗ ನಾವು ಯಾವುದು ನಮ್ಮ ಹತ್ರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಸಕ ಸುಬ್ಬಾರೆಡ್ಡಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ಎಸ್ ನರೇಂದ್ರ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಪಂಚ ಯೋಜನೆಗಳ ಸದಸ್ಯ ಕಾರ್ಯದರ್ಶಿ ಜಿವಿ ರಮೇಶ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರಪ್ಪ, ಬೆಸ್ಕಾಂ ಎಇಇ ಸೋಮಶೇಖರ್, ಆಹಾರ ಇಲಾಖೆಯ ನಿರೀಕ್ಷಕಿ ಪುಷ್ಪಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗುಡಿಬಂಡೆ ಗೌರಿಬಿದನೂರು ರಸ್ತೆಯ ಕಣಿವೆಯಲ್ಲಿ 2 ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಬೈಕ್ ಸವಾರನ ಕಾಲು ಮುರಿದಿದ್ರೆ ಮತ್ತೊಬ್ಬ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡು ಪ್ರಜ್ಞೆ ತಪ್ಪಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಬೈಕ್ ಅಪಘಾತದಲ್ಲಿ ಕಾಲು ಮುರಿದು ಗಾಯಗೊಂಡವರು ಆಂಧ್ರಪ್ರದೇಶದ ಹಿಂದೂಪುರ ತಾಲೂಕಿನ ಮೈದಗೋಲಂ ನಿವಾಸಿ 28 ವರ್ಷದ ಮೂರ್ತಿ ಹಾಗೂ ಬಳ್ಳಾರಿ ಮೂಲದ ವಾಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ 26 ವರ್ಷದ ಟೆಕ್ಕಿ ಋತ್ವಿಕ್ ಎಂದು ಗುರುತಿಸಲಾಗಿದೆ. ಮೂರ್ತಿ ಎಂಬುವವರು ಬೆಳಿಗ್ಗೆ ಎಂದಿನಂತೆ ಎಲೆಕ್ಟ್ರಿಕ್ ಕೆಲಸಕ್ಕೆ ಎಂದು ತಮ್ಮ ಸ್ವಗ್ರಾಮದಿಂದ ಗುಡಿಬಂಡೆ ಮಾರ್ಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಡಿಸ್ಕವರಿ ಬೈಕ್ನಲ್ಲಿ ಹೋಗುತ್ತಿದ್ದಾಗ
ಬೆಂಗಳೂರು ಕಡೆಯಿಂದ ವಾಟದ ಹೊಸಹಳ್ಳಿ ಕೆರೆ ವೀಕ್ಷಣೆಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ವಾಹನದಲ್ಲಿ ಪ್ರವಾಸಕ್ಕೆ ತೆರಳಿದ್ದ ಋತ್ವಿಕ್ ಗುಡಿಬಂಡೆ ಗೋರಿಬಿದನೂರು ಮಾರ್ಗದ ಕಣಿವೆಯ ತಿರುವಿನಲ್ಲಿ 2 ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿವೆ. ತಕ್ಷಣ 112ಗೆ ಸ್ಥಳೀಯರು ಫೋನ್ ಮಾಡಿ ತಿಳಿಸಿದ್ದಾರೆ. ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ. ಈ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾರದ ಕೊನೆಯ ದಿನ ಶನಿವಾರ ಮತ್ತು ಭಾನುವಾರ ಬಂತು ಎಂದರೆ ಸುಮಾರು 100 ಪ್ರವಾಸಿಗರು ದ್ವಿಚಕ್ರ ವಾಹನಗಳಲ್ಲಿ ಗುಡಿಬಂಡೆ ಕಡೆ ಬರುತ್ತಾರೆ. ಶನಿವಾರ ಭಾನುವಾರ ದ್ವಿಚಕ್ರ ವಾಹನಗಳಲ್ಲಿ ಬರುವವರು ಐಷಾರಾಮಿ ವಾಹನಗಳಲ್ಲಿ ಅತಿ ವೇಗವಾಗಿ ನಿಯಮ ಮೀರಿ ಶಬ್ದ ಮಾಡುವ ಸೈಲೆನ್ಸರ್ಗಳನ್ನು ಹಾಕಿಕೊಂಡು ಸಂಚರಿಸುತ್ತಾರೆ. ಈ ರಸ್ತೆಯಲ್ಲಿ ವಾರದ ಕೊನೆಯ ದಿನಗಳಲ್ಲಿ అపఘాతಗಳು సర్వేసామాన్యವಾಗಿವೆ. మా అన్న మూర్తి అతను మార్నింగ్ 7 గంటల నుంచి ఇంటి దగ్గర నుంచి వచ్చాడు. మళ్ళీ ఇక్కడ గుడిబండ కనం దగ్గర యాక్సిడెంట్ అయిందని నాకు ఫోన్ చేశారు. ఫోన్ చేసి ఆపోజిట్ ఇది బుల్లెట్ బండి వచ్చి గుద్దింది. ಪೊಲೀಸರು ಅಪಘಾತ ಸ್ಥಳಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕಳೆದ 3 ವರ್ಷದಿಂದ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 22ರ ಟ್ಯಾಂಕ್ ಬಂಡ್ ರಸ್ತೆಯಿಂದ ಎಂಜಿ ರಸ್ತೆವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀವ್ರ ಹದಗೆಟ್ಟು ಮಳೆ ಬಂದಾಗಲೆಲ್ಲ ರಸ್ತೆ ಕೆಸರು ಗತಿಯಂತಾಗಿ ಸ್ಥಳೀಯರು ಪರದಾಡುವಂತಾಗಿದ್ದು, ಸ್ಥಳೀಯರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 22ರ ಟ್ಯಾಂಕ್ ಬಂಡ್ ರಸ್ತೆಯ ಮಿಲಿಟರಿ ವೆಂಕಟರಾಯಪ್ಪರವರ ಹೋಟೆಲ್ನಿಂದ ಎಂಜಿ ರಸ್ತೆಯ ಎಕ್ಬಾಲ್ ಸಾಬ್ ಮನೆ ತನಕ 3 ವರ್ಷಗಳ ಹಿಂದೆ ಒಳಚರಂಡಿ ಕಾಮಗಾರಿ ನಡೆಸಲು ಗುತ್ತಿಗೆದಾರ ರಸ್ತೆ ಎಲ್ಲ ಹಗೆದು ಹಾಳು ಮಾಡಿದ್ದು, ಒಳಚರಂಡಿ ಕಾಮಗಾರಿ ಮುಗಿದು 3 ವರ್ಷಗಳು ಕಳೆದಿದೆ. 3 ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೆಯದ ಕಾರಣ ಇತ್ತೀಚೆಗೆ ನಗರ ಭಾಗದಲ್ಲಿ ಪ್ರತಿನಿತ್ಯ ಮಳೆ ಬೀಳುತ್ತಿರುವ ಕಾರಣದಿಂದ ರಸ್ತೆಯೆಲ್ಲ ಮಣ್ಣಿನ ಕೆಸರು ಗದ್ದೆಯಾಗಿ ಸ್ಥಳೀಯ ನಿವಾಸಿಗಳು ತಮ್ಮ ಮನೆಗಳಿಗೆ ತೆರಳಲು ಪರದಾಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ನಗರಸಭೆಯವರು ಇತ್ತ ಕಡೆ ಗಮನ ಹರಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಸ್ತೆಯ ಎಲ್ಲಾ ಜನರು ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ನಗರಸಭೆ ಸೌಕರ್ಯ ಇತ್ತು, ನಮಗೆ ಟೆಂಪೋ ಬರ್ತಾ ಇತ್ತು, ಕಸನೂ ಹಾಕ್ತಾ ಇದ್ರು, ಎಲ್ಲನೂ ಆಗ್ತಾ ಇತ್ತು. ಯಾವಾಗ ಈ ರೋಡ್ ಈ ಥರ ಎಲ್ಲ ಅಗದು ಬಿಟ್ಟು ಪೈಪ್ಗಳು ಹಾಕಿ ಎಲ್ಲ ಇದು ಮಾಡಿದ್ರು, ಅವತ್ತಿಂದ ಒಂದು ನಗರಸಭೆ ಗಾಡಿ ಈ ಕಡೆ ಬಂದಿಲ್ಲ. ತಳ್ಕೊಂಡು ಹೋಗೋ ಬೈಮ ಬರ್ತಾ ಇದ್ರು, ಅದು ಬರ್ತಿಲ್ಲ. ಎಲ್ಲ ಏನು ಸಿಲಿಂಡರ್ ಆಟೋ ಸಹ ಬರಲ್ಲ ಸರ್ ಈ ರೋಡ್ಗೆ. ಇದೊಂದು ಆಗಿರೋದ್ರಿಂದ ಏನಾದರೂ ಮಳೆ ಬಂದರೆ ನೀರು ನಿಂತ್ಕೊಂಡ್ರೆ ಕಾಂಪೌಂಡ್ಗಳ ಒಳಗಡೆ ಎಲ್ಲ ಮಣ್ಣು ಬರುತ್ತೆ, ಬೆಳಗ್ಗೆ ತಳ್ಳೋದು ಅವರು ಬಾಧೆ ಬೀಳ್ತಾರೆ. ಅದರಿಂದ ದಯವಿಟ್ಟು ಅರ್ಥ ಮಾಡಿಕೊಂಡು ಇದೇನು ಹುಡುಗರಿಗೂ ತೊಂದರೆ ಆಗಬಾರ್ದು. ದಿನ ಸ್ಕೂಲ್ ಹುಡುಗರು ಹೋಗೋ ಜಾಗ ಇದು, ಅಲ್ಲಿಂದ ಅಲ್ಲಿವರೆಗೂ ಯಾವ ಸ್ಕೂಲು ಇಲ್ಲ. ವಾಣಿ ಸ್ಕೂಲ್ ಒಂದಿದೆ ಅಂತ ಬಿಟ್ಟು ಆ ಕಡೆ ಎಲ್ಲ ರೆಡಿ ಮಾಡೋದೇನು, ಇಲ್ಲಿ ಪ್ರಗತಿ ಸ್ಕೂಲ್ ಇದೆ ಅಂತ ಬಿಟ್ಟು ರೆಡಿ ಮಾಡ್ತಾ ಇರೋದೇನು ಸರ್? ಎಲ್ಲ ಇದೆ, ರೆಡಿ ಮಾಡಬೇಕು. ಇನ್ನು 3 ವರ್ಷಗಳಿಂದ ದುರಸ್ತಿ ಕಾರಣದ ಟ್ಯಾಂಕ್ ಬಂಡ್ ರಸ್ತೆಗೆ ನಗರಸಭೆ ಪೌರಾಯುಕ್ತ GN ಚಲಪತಿ ಹಾಗೂ ನಗರಸಭಾ ಸದಸ್ಯ ದೇವಳಂ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶೀಘ್ರದಲ್ಲಿಯೇ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಸ್ಥಳೀಯರಿಗೆ ಭರವಸೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ದೇವಳಂ ಶಂಕರ್ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಡಿಸಿಸಿ ಬ್ಯಾಂಕ್ ದಶಕಗಳಿಂದ ಬೇರೆಯವರ ಅಧೀನದಲ್ಲಿದ್ದು ಇದೀಗ ಕೆಎಚ್ಪಿ ಬಣದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಶ್ರಮದಿಂದ ನಮ್ಮ ಪಾಲಾಗಿರುವುದು ಸಂತಸದ ವಿಚಾರವಾಗಿದೆ. ಇದರ ಸಂಭ್ರಮಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಿ ರೈತರಿಗೆ ಮತ್ತು ಮಹಿಳಾ ಸಹಕಾರ ಸಂಘಗಳಿಗೆ ಸಾಲದ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಸಂಭ್ರಮಿಸಬೇಕಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಡಿಸಿಸಿ ಬ್ಯಾಂಕಿನ ನೂತನ ನಿರ್ದೇಶಕರಾದ ಕೆಎನ್ ವೆಂಕಟರಾಮರೆಡ್ಡಿರವರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹಾಗೂ ಕೆಎಚ್ಪಿ ಬಣದ ಅಪಾರ ಕಾರ್ಯಕರ್ತರೊಂದಿಗೆ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಪದಗ್ರಹಣ ಮಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆಯಲ್ಲಿ ಅಪಾರ ಕಾರ್ಯಕರ್ತರೊಂದಿಗೆ ಬ್ಯಾಂಕಿಗೆ ತಲುಪಿದ್ರು. ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ನೂತನ ನಿರ್ದೇಶಕರಾದ ಕೆಎನ್ ವೆಂಕಟರಾಮರೆಡ್ಡಿ ನಮ್ಮ ಬಣದಲ್ಲಿನ ಪ್ರಭಾವಿ ಮುಖಂಡರು. ದಕ್ಷತೆ ಮತ್ತು ಪಾದರಸದಂತೆ ಕೆಲಸ ಮಾಡುವ ಶಕ್ತಿ ಇರುವ ವ್ಯಕ್ತಿ. ದೇವರು ಈಗಾಗಲೇ ಅವರಿಗೆ ಎಲ್ಲವನ್ನ ನೀಡಿದ್ದಾರೆ. ಕ್ಷೇತ್ರದ ವಿಎಸ್ಎಸ್ಎನ್ ಅಧ್ಯಕ್ಷರುಗಳು ನೀಡಿರುವ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ಹೆಸರು ಮಾಡುವ ಮೂಲಕ ನಮ್ಮ ಬಣದ ಗೌರವವನ್ನ ಉಳಿಸಬೇಕಾಗಿದೆ. ಅವರ ಪ್ರಾಮಾಣಿಕ ಕಾರ್ಯದ ಹಿಂದೆ ನಾವುಗಳು ಸದಾ ಇರುತ್ತೇವೆ ಎಂದು ಹೇಳಿದರು. ನಿಮಗೆ ಕಪ್ಪು ಚುಕ್ಕೆ ಬರ್ದಂಗೆ ನಾನು ನಡ್ಕೋತೀನಿ.
ನಿಮಗೆ ಕೆಟ್ಟಷ್ಟೇ ಬರದೆ ನಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅನ್ನೋ ಒಂದು ಮಾತು ಹೇಳಿದ್ರು. ನಿಜಕ್ಕೂ ಹೇಳಿದ್ರೆ ವೆಂಕಟರಾಮಣ್ಣ ಬುದ್ಧಿವಂತ, ನಾನು ನೋಡಿದ್ದೀನಿ, ದಕ್ಷತೆಯೂ ಇದೆ, ಪಾದರಸ್ತಂತೆ ಓಡಾಡುವಂಥ ಲಕ್ಷಣಗಳೆಲ್ಲ ಇದೆ. ಅವರು ಮನಸ್ಸು ಮಾಡ್ಬೇಕೀಗ, ಮನಸ್ಸು ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗೂ ಈ ಒಂದು DCC ಬ್ಯಾಂಕಿನ ಇಡೀ ನಮ್ಮ ಕೋಲಾರದಲ್ಲೇ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡ್ಬೋದು, ಅವ್ರ ಶಕ್ತಿ ಇದೆ. ನೂತನ ನಿರ್ದೇಶಕರ ಪದಗ್ರಹಣ ಅಂಗವಾಗಿ ಡಿಸಿಸಿ ಬ್ಯಾಂಕ್ ಅನ್ನು ಬಣ್ಣ ಬಣ್ಣದ ಹೂವಿನಿಂದ ಅಲಂಕಾರ ಮಾಡಿ ಮಧುವಣ್ಣ ಗಿತ್ತಿಯಂತೆ ಸಿಂಗಾರಗೊಳಿಸಿದ್ದರು. ಕೆಎಚ್ಪಿ ಬಣದ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಹಕಾರ ಸಂಘಗಳು ಉತ್ಸಾಹದಿಂದ ಆಗಮಿಸಿ ನೂತನ ನಿರ್ದೇಶಕ ಕೆಎನ್ ವೆಂಕಟರಾಮರೆಡ್ಡಿರವರನ್ನು ಆತ್ಮೀಯವಾಗಿ ಅಭಿನಂದಿಸಿದರು. ಇದೇ ವೇಳೆ ವೆಂಕಟರಾಮರೆಡ್ಡಿ ಕುಟುಂಬ ಸದಸ್ಯರು ಶಾಸಕರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಜಿ ಕೇಂದ್ರರಾಜು, ಸಹಕಾರ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಎಂಡಿ ನರಸಿಂಹಮೂರ್ತಿ, ಆರ್ ಅಶೋಕ್ ಕುಮಾರ್, ಕೆಎಚ್ಪಿ ಬಣದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ರೇಸ್ ಜಗತ್ತನ್ನು ಪ್ರೇರಣೆ ಪಡೆಯದೆ ನಿಜ ಜೀವನವನ್ನ ಅರ್ಥ ಮಾಡಿಕೊಳ್ಳಬೇಕು. ದುಶ್ಚಟಗಳಿಂದ ಖುದ್ದು ದೂರವಿದ್ದು ಇತರರನ್ನ ರಕ್ಷಿಸಿ ಸಾಮಾಜಿಕ ಕಳಕಳಿಯೊಂದಿಗೆ ಮುಂದೆ ಸಾಗಿ. ಸುಖಕರ ಜೀವನ ಶ್ರಮದಿಂದ ಮಾತ್ರ ಸಿಗಲಿದೆ. ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹರಿಸಬೇಕು. ಜೀವನದಲ್ಲಿ ಗುರಿಯನ್ನ ಇಟ್ಟುಕೊಂಡು ಅದನ್ನು ಸಾಧಿಸಲು ನಿರಂತರವಾಗಿ ಶ್ರಮ ವಹಿಸಬೇಕು ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಸಿನಿಮಾಗಳಲ್ಲಿನ ಡೈಲಾಗ್ಸ್, ನಟನೆ, ಘಟನೆಗಳ ರೀಲ್ ಜಗತ್ತನ್ನ ಪ್ರೇರಣೆ ಪಡೆಯದೆ ನಿಜ ಜೀವನವನ್ನ ಅರ್ಥ ಮಾಡಿಕೊಳ್ಳಬೇಕು. ದುಶ್ಚಟಗಳಿಂದ ಖುದ್ದು ದೂರವಿದ್ದು ಇತರರನ್ನ ರಕ್ಷಿಸಿ ಸಾಮಾಜಿಕ ಕಳಕಳಿಯೊಂದಿಗೆ ಮುಂದೆ ಸಾಗಿ ಸುಖಕರ ಜೀವನ ಶ್ರಮದಿಂದ ಮಾತ್ರ ಸಿಗಲಿದೆ ಎಂದರು. Say no to tobacco, say yes to life. ಇದು ಒಂದು ಟ್ಯಾಗ್ ಲೈನ್ ಇದೆ, ಟೊಬ್ಯಾಕೋ ರಹಿತ ದಿನಾಚರಣೆದು. ಓಕೆ, ಸೊ ಇವತ್ತು ನೀವೆಲ್ಲರೂ ಗ್ರಾಜುಯೇಷನ್ ಆಗ್ತಾ ಇದೆ, ಸ್ವಲ್ಪ ಎಲ್ಲರೂ ಟೈಮ್ ತಗೊಳ್ಳಿ, ಎಲ್ಲರೂ ಎಂಜಾಯ್ ಮಾಡಿ. ಫೇರ್ವೆಲ್ ಪಾರ್ಟಿ ಏನೇನಿದೆ, ನಿಮ್ಮ ಜೂನಿಯರ್ಸ್ ಕೂಡ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ನಾವು ಕೂಡ ಬಂದಿದ್ದೀವಿ, ನಮ್ಮೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ತರ ವೆಲ್ಕಮ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಎಲ್ಲರೂ ಒಳ್ಳೆಯದು ಡ್ರೆಸ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ. ಫುಲ್ ಚೆನ್ನಾಗಿ ಈ ಗ್ರಾಜುಯೇಷನ್ ಕೂಡ ಡ್ರೆಸ್ ಅಲ್ಲಿ ಎಲ್ಲರೂ ತುಂಬಾ ಬ್ಯೂಟಿಫುಲ್ ತರ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಅದನ್ನು ಈ ಡೇಗೆ ನಿಮ್ದು ಇವತ್ತು ಏನು ಇಂಪಾರ್ಟೆಂಟ್ ಇದೆ, ಈ ಡೇಗೆ ಎಲ್ಲರೂ ಎಂಜಾಯ್ ಮಾಡಿ. ಬಟ್ ನಾಳೆಯಿಂದ ಹಾರ್ಡ್ ವರ್ಕ್ ಸ್ಟಾರ್ಟ್ ಮಾಡಿ, ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಡೂ ವೆಲ್. ಮತ್ತೆ ಕಾಲೇಜು ಪ್ರಾಂಶುಪಾಲ ಸಿಎಂ ಮುನಿಕೃಷ್ಣ ಮಾತನಾಡಿ, ವಿದ್ಯಾಭ್ಯಾಸದ ಜೊತೆಗೆ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಬಳಸಿಕೊಳ್ಳಿ. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಪೋಷಕರು ಪಟ್ಟಂತಹ ಶ್ರಮವನ್ನ ಅವರಿಗೆ ಸುಖಕರ ಜೀವನ ಒದಗಿಸಿ ಹಿಂತಿರುಗಿಸಿ. ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಿ ಪ್ರತಿ ವಿದ್ಯಾರ್ಥಿಗಳು ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ಉತ್ಸಾಹ ಇರಲಿ ಎಂದರು. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ BCom ಪದವಿಯಲ್ಲಿ ಈಗ ಮುಗಿಸಿದ್ದಾರೆ. ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ. ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ. ಮತ್ತು ಅದರ ಜೊತೆಗೆ ಸಂತೋಷ ಆಗುತ್ತೆ, ಯಾಕೆಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಆಗ ಕಳಿಸ್ಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗುತ್ತೆ. 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ. ಕೆಲವು ವಿದ್ಯಾರ್ಥಿಗಳು 3 ವರ್ಷದ BCom ಪದವಿಯನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿ ಮಾಡ್ತಕ್ಕಂಥ ಕಾರ್ಯ ಇದು ಕೊನೆ ಅಲ್ಲ. ಇದು ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು, ಪದವಿಯನ್ನು ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ. ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಎಲ್ಲ ಅಂತಿಮ BCom ವಿದ್ಯಾರ್ಥಿಗಳಿಗೆ 75 ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಪದವಿಯನ್ನು ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದೀವಿ ನಾವು. ಇಷ್ಟಕ್ಕೆ ಮುಗಿಯಲ್ಲ, ಇನ್ನು ಪರೀಕ್ಷೆಗಳಿದೆ, ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, MBA ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಇಲ್ಲ MComಗೆ ಯಾವ ಥರ ತಯಾರಿ ಆಗಬೇಕಾಗುತ್ತೆ, ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ಲೈನ್ಸ್ ಕೊಟ್ಟು ಅವರನ್ನು ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಅಡಿಪಾಯ ಆಗುತ್ತೆ ಅಂತ ಭಾವಿಸ್ತೇನೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಯುವ ಪೀಳಿಗೆ ದುಶ್ಚಟಗಳಿಗೆ ದಾಸರಾಗುವುದು ಬಹಳ ಸುಲಭ, ಆದ್ರೆ ಅದರಿಂದ ಹೊರಬರಬೇಕಾದ್ರೆ ತುಂಬಾ ಕಷ್ಟ. ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿಯಾಗದೆ ದೂರವಾಗಿರಿ ಎಂದು ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ನುಡಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶ ಮಂಜುನಾಥಾಚಾರಿ ಉದ್ಘಾಟನೆ ಮಾಡಿ ಮಾತನಾಡಿ, ಇಂದಿನ ಯುವ ಪೀಳಿಗೆ ಸಿಗರೇಟು, ಗಾಂಜಾ, ಅಫೀಮುನಂತಹ ಮಾದಕ ವಸ್ತುಗಳಿಗೆ ದಾಸರಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಿದ್ದಾರೆ. ಮುಖ್ಯವಾಗಿ ಆಕರ್ಷಿತರಾಗುವುದು ವಿದ್ಯಾರ್ಥಿ ಜೀವನದಲ್ಲಿ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ನಿಮ್ಮ ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಎಂದರು. ಅವರು ಏನೇ ಅಂದ್ಕೊಂಡ್ರು ಪರವಾಗಿಲ್ಲ, ಜರಿದ್ರು ಪರವಾಗಿಲ್ಲ, ಈ ಒಂದು ಮಾದಕ ವಸ್ತುಗಳಿಂದ ನಾನು ದೂರ ಇರಬೇಕು ಅನ್ನೋದು ಆ ಒಂದು ಬದ್ಧತೆ ಆಗಿರ್ಬೇಕಾಗ್ತದೆ. ಇನ್ನು ಎರಡನೇ ಹಂತ ಏನು ಅಂದ್ರೆ, ಪ್ರಾರಂಭದ ಹಂತದಲ್ಲಿ ಕದ್ದು ಮುಚ್ಚಿ ಇದೆಲ್ಲ ತಗೋತಾರೆ. ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಓಪನ್ ಆಗಿ ತಂದೆ ತಾಯಿಗಳಿಗೆ ಅಥವಾ ಸಮಾಜಕ್ಕೆ ಗೊತ್ತಿರೋ ರೀತಿ ಸೇವನೆ ಮಾಡೋದು. ಯಾಕಂದ್ರೆ ಹತ್ತತ್ರ ಅಡಿಕ್ಟ್ ಆಗಿರ್ತಾರೆ. ಅವಾಗ ಆ ಎರಡು ಹಂತಗಳಲ್ಲಿ ಸ್ವಲ್ಪ ಮನುಷ್ಯ ಪ್ರಯತ್ನ ಪಟ್ಟರೆ ಅದರಿಂದ ಹೊರಗಡೆ ಬರ್ಬೋದು. ಒಳ್ಳೆಯ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಜೀವನ ಮಾಡಬಹುದು, ಆರೋಗ್ಯವನ್ನ ಉಳಿಸ್ಕೋಬಹುದು, ಜೀವವನ್ನ ಉಳಿಸ್ಕೋಬಹುದು. ಆ ಒಂದು ಎರಡನೇ ಹಂತ ಮೀರಿ ಮೂರನೇ ಹಂತಕ್ಕೆ ಹೋದ್ರೆ ಬ್ರಹ್ಮ ಬಂದರೂ ಕೂಡ ಅವನ್ನ ಉಳಿಸೋದಕ್ಕಾಗಲ್ಲ, ಅವನಿಗೆ ಸಾವು ಅನ್ನೋದು ಕಟ್ಟಿಟ್ಟಾಗುತ್ತೆ. ಹಾಗಾದ್ರೆ ಮಾದಕ ವಸ್ತುಗಳನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ನಾವು ಜೀವಂತವಾಗಿರ್ಬೋದಾ, ಹಾಗಾದ್ರೆ ಸಾವಿಲ್ಲ ಅಂತ ಪ್ರಶ್ನೆ ಬರ್ಬೋದು. ಸಾವು ಅನ್ನೋದು ಖಚಿತ, ಬಟ್ ಆ ಸಾವು ನೋವಿನಿಂದ ಕೂಡಿರಬಾರದು. ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ. ಈಗಿನ ವಿದ್ಯಾರ್ಥಿಗಳು ಕೆಟ್ಟ ಅಭ್ಯಾಸಗಳಿಗೆ ಬಹಳ ಬೇಗ ಆಕರ್ಷಿತರಾಗುತ್ತಾರೆ. ಒಮ್ಮೆ ಅದಕ್ಕೆ ಅಂಟಿಕೊಂಡ್ರೆ ಹೊರಬರುವುದು ಬಹಳ ಕಷ್ಟ. ಮುಖ್ಯವಾಗಿ ನ್ಯಾಷನಲ್ ಕಾಲೇಜು ವಿದ್ಯಾರ್ಥಿಗಳು ಬಹಳ ಬುದ್ಧಿವಂತರು, ಅದಕ್ಕೆ ಉದಾಹರಣೆ ನಾನೇ ಎಂದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಪಿಯು ಕಾಲೇಜ್ ಪ್ರಾಂಶುಪಾಲ ವೆಂಕಟ ಶಿವಾರೆಡ್ಡಿ ಬಿ, ವಕೀಲರ ಸಂಘದ ಕಾರ್ಯದರ್ಶಿ ಜಯಪ್ಪ, ಉಪಾಧ್ಯಕ್ಷ ರವಿ, ನ್ಯಾಷನಲ್ ಕಾಲೇಜು ಉಪಾಧ್ಯಾಯರಾದ ವೆಂಕಟೇಶ್ ಬಾಬು, ರಾಜೇಶ್, ಗ್ರಂಥಪಾಲಕ ಜಯರಾಮ್ ರೆಡ್ಡಿ ಸೇರಿದಂತೆ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು. ಇವೆಲ್ಲರ ಬಗ್ಗೆ ಮಾತಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ದೀಸ್ ಆರ್ ಆಲ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಸೊಸೈಟಿ ಟುಡೇ. ನಮಗೆ ಬೇಕಾಗಿರೋದೇನು, ಈಗ ದೀಪ ಹಚ್ಚಿದ್ರೆ ಬೆಳಗ್ಗೆ ಬರುತ್ತೆ, ಅದು ಬೇಕು ನಮಗೆ. ಇದು ಕಥದ ಬಗ್ಗೆ ನಾವು ಮಾತಾಡಿದ್ರೆ ಏನೂ ಉಪಯೋಗ ಇಲ್ಲ, ಹೌದಾ ಇಲ್ಲ? ಸೊ ಪ್ರತಿನಿತ್ಯ ಒಂದು 15 ನಿಮಿಷ ಮೆಡಿಟೇಷನ್ ಮಾಡೋದಾಗಲಿ, ಪ್ರಾಣಾಯಾಮ ಮಾಡೋದಾಗಲಿ, ಎಕ್ಸರ್ಸೈಸ್ ಮಾಡಿದ್ದಾದ್ರೆ ನಿಮಗೆ ಅದು ಬ್ರೈನ್ಗೆ ಒಳ್ಳೆ ಆಕ್ಸಿಜನ್ ಸಿಕ್ಕಾಗ ಸರಿ ಹೇಳೋದು ಮದರ್ ಬೋರ್ಡ್ ಇರುತ್ತೆ ಬ್ರೈನಲ್ಲಿ ಅಲ್ವಾ? ಸೊ ದಟ್ ಅದು ಸ್ಟ್ರಾಂಗ್ ಆಗಿರ್ತಂದ್ರೆ ಇಟ್ ಕ್ಯಾನ್ ಕಂಟ್ರೋಲ್ ಅನ್ಸುತ್ತೆ. ಅದಿಲ್ಲ ಅಂತಂದಾಗ ಯಾರ ಪಕ್ಕದಲ್ಲಿರೋರು ಹೋಗೋಕ್ಕಾಗುತ್ತೆ. ಈ ಕೆಟ್ಟ ಅಭ್ಯಾಸಗಳನ್ನ ಹಾಗೆ ಬರೋದು, ಅಕ್ಕಪಕ್ಕದವ್ರ ಕೆಡಿಸೋದು ಅವನ್ನೆಲ್ಲ that happens in that fashion only. So ಹೀಗಾಗಿ ಸ್ಮಾಲ್ ಮಿಸ್ಟೇಕ್ ಏನ್ ಮಾಡ್ತೇವೆ, ಇಟ್ ವಿಲ್ ಟೇಕ್ ಯುವರ್ ಲೈಫ್. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರುತ್ತವೆ. ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಈ ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಇತ್ತೀಚೆಗೆ ಮಹಿಳೆಯರು ಸಹ ಈ ಚಟಕ್ಕೆ ಬಲಿಯಾಗ್ತಿದ್ದಾರೆ ಎಂದು ಗೌರಿಬಿದನೂರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಕಳವಳ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿಶ್ವ ತಂಬಾಕು ದಿನಾಚರಣೆ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ ಮಾತನಾಡಿ, ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳು ಬೀರುತ್ತವೆ. ಹದಿಹರೆಯದ ವಯಸ್ಸಿನಲ್ಲಿ ದುಶ್ಚಟಗಳಿಗೆ ಬಲಿಯಾಗಬಾರದು. ವಿದ್ಯಾರ್ಥಿ ದೆಸೆಯಲ್ಲಿ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಕೆಟ್ಟ ಚಟಗಳನ್ನು ರೂಢಿಸಿಕೊಂಡರೆ ಜೀವನ ಪರ್ಯಂತ ಬಾಧೆ ಪಡಬೇಕಾಗುತ್ತದೆ. ಕಡ್ಡಿ ಪುಡಿ ಮತ್ತು ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್ನಂತಹ ಅಪಾಯಕಾರಿ ಮತ್ತು ಸಾವಿಗೆ ತಂದೊಡ್ಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಸಿಗರೆಟ್ ಮತ್ತು ಗುಟ್ಕಾದಂತಹ ತಂಬಾಕು ಸೇವನೆ ಬಗ್ಗೆ ಕಲಿಕಾ ಹಂತದಿಂದಲೇ ಎಚ್ಚರದಿಂದ ಇರಬೇಕು ಮತ್ತು ಅಕ್ಕಪಕ್ಕದವರ ಗತಿ ಬಗ್ಗೆ ಎಚ್ಚರ ವಹಿಸಲು ತಿಳಿಸಬೇಕು ಎಂದರು. ಪಾಸ್ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಮಾತ್ರೆ ರೇಡಿಯೇಷನ್ ಕೊಡ್ತಾರೆ, ಮಾತ್ರೆನೂ ಕೊಡ್ತಾರೆ, ನಿಮ್ಗೆ ಸ್ಮೋಕಿಂಗ್ ಬೇಡ, ಯಾವುದು ಬೇಡ, ಇದು ಬೇಡ ಎಲ್ಲ ಬಿಡಿಸ್ತಾರೆ. ಆದರೆ ಅದು ಕಾಯಿಲೆ ನಿಲ್ಲೋದಿಲ್ಲ, ಹೋಗ್ತಾನೆ ಇರುತ್ತೆ. ಹಂಗಾಗಿ ದಯಮಾಡಿ ನಿಮ್ಮ ಮನೆಗಳಲ್ಲಾಗಲಿ, ನಿಮ್ಮ ಅಕ್ಕಪಕ್ಕದ ಮನೆಯವರಾಗಲಿ, ಈಗ ನಿಮ್ಮ ಸ್ನೇಹಿತರಾಗಲಿ, ದಯಮಾಡಿ ಯಾರಾದರೂ ಸೇರ್ತಾ ಇರೋಂಗಿದ್ರೆ ದಯಮಾಡಿ ಇವತ್ತೇ ನಿಲ್ಲಿಸಿ. ಇದೊಂದು ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ನಿಮ್ಮ ಸಾರ್ವಜನಿಕರಿಗೆಲ್ಲ ನೀವು ಹೇಳಬೇಕು, ಆಚೆ ಹೋಗಿ
ನಿಮ್ಮ ಮನೆಯವ್ರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ ಇದರಾಗುವಂಥ ದುಷ್ಪರಿಣಾಮಗಳು ಹೇಳಬೇಕು ಅವ್ರಿಗೆ. ಬರೀ ಅವರು ಸೇವಿದ ತಕ್ಷಣ ನಮ್ಗೆ ಮಜಾ ಬರುತ್ತೆ ಅನ್ನೋದು ಒಂದೇ ಅಲ್ಲ, ಅದಾದ್ರಿಂದ ಕೆಟ್ಟ ಪರಿಣಾಮಗಳು ಜಾಸ್ತಿ ಇದೆ. ಅದು ಬರೋದು ಕ್ರಮೇಣ 5 ವರ್ಷ, 10 ವರ್ಷ, 20 ವರ್ಷ ಸೇವನೆ ಆದಮೇಲೆ ಶುರುವಾಗುತ್ತೆ. ಅವು ಈ ಬೀಡಿ ಸಿಗರೇಟ್ ಸೇದಿ ಒಂಥರ BP ರೈಸ್ ಆಗಿಬಿಡುತ್ತೆ. BP ರೈಸ್ ಆದ್ರೆ ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ಸ್ ಬರುತ್ತೆ. BP ರೈಸ್ ಆದರೆ ಇನ್ನೇನಾಗುತ್ತೆ? ಲಕ್ವ ಹೊಡಿತದೆ. ಅಥಿರೋಸ್ಕ್ಲಿರೋಸಿಸ್ ಅಂತೀವಿ ಇಂಗ್ಲೀಷಲ್ಲಿ. ಅದನ್ನು ನಮ್ಮ ವ್ಯಾಸ್ಕ್ಯುಲರ್ ಸಿಸ್ಟಮಲ್ಲಿ ವೆಯಿನ್ಸು ಆರ್ಟ್ರೀಸ್ ಇರ್ತದೆ ಎಲ್ಲ, ಬೆರಳುಗಳಿಗೆ ಕಾಲುಗಳಿಗೆಲ್ಲ, ಅವೆಲ್ಲ ನ್ಯಾರೋ ಆಗಿಬಿಟ್ಟು ಬ್ಲಾಕೇ ಆಗಿಬಿಡುತ್ತೆ. ಬ್ಲಾಕ್ ಆಗಿಬಿಟ್ರೆ ಅಲ್ಸರ್ಸ್ ಆಗಿಬಿಡುತ್ತೆ. ಅಲ್ಸರ್ಸ್ ಆಗಿಬಿಟ್ಟು ಒಂಥರ ಗ್ಯಾಂಗ್ರೀನ್ ಥರ ಆಗಿಬಿಡುತ್ತೆ. ಅವಾಗ ಕಾಲೇ ತೆಗಿಬೇಕಾಗ್ತದೆ, ಬೆರಳುಗಳೇ ತೆಗಿಬೇಕಾಗ್ತದೆ. ಆ ಥರ ದುಷ್ಪರಿಣಾಮಗಳು ಜಾಸ್ತಿ ತೀವ್ರತರವಾಗಿ ಇರ್ತದೆ. ಇದಕ್ಕೆ ಪ್ರತಿ ವರ್ಷ ಬರೀ ಇಂಡಿಯಾದಲ್ಲೇ ಈ ಟೊಬ್ಯಾಕೋ ಉತ್ಪನ್ನಗಳ ಇದರಿಂದ ದುಷ್ಪರಿಣಾಮಗಳಿಂದ 1.3 ಮಿಲಿಯನ್ ಅಂದರೆ 13 ಲಕ್ಷ ಡೆತ್ಸ್ ಆಗ್ತಾಯಿದೆ ಪ್ರತಿ ವರ್ಷ. ದಿನಕ್ಕೆ ಎಷ್ಟಾಯಿತು? ಆವರೇಜ್ 3,500 3,600 ಡೆತ್ಸ್ ಆಯಿತು. ಯಾರಿಗೂ ಕಾಣೋದಿಲ್ಲ ಇದು. ಲಾಸ್ಟಲ್ಲಿ ಈಗೆಲ್ಲ ಅಡ್ಮಿಟ್ ಆಗ್ತಾರಲ್ಲ ಹೋಗಿ ಲಾಸ್ಟ್ ಸ್ಟೇಜಲ್ಲಿ 50, 60, 70 ವರ್ಷ ಆದಮೇಲೆ ಅವಾಗೆಲ್ಲ ಗೊತ್ತಾಗ್ತಾರೆ. ಸರ್ಕಾರಿ ಅಭಿಯೋಜಕ ಫಯಾಜ್ ಪಟೇಲ್ ಮಾತನಾಡಿ, ಕಾಲೇಜು ದಿನಗಳಲ್ಲಿ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಪಕ್ಕದ ಅಂಗಡಿಗಳಲ್ಲಿ ವಿದ್ಯಾರ್ಥಿಗಳು ಅಡ್ಡೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದರ ಪರಿಣಾಮ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಸಿಗರೆಟ್, ಹನ್ಸ್, ಗುಟ್ಕಾ ಮುಂತಾದ ತಂಬಾಕು ಯುಕ್ತ ಪದಾರ್ಥಗಳನ್ನು ಸೇವಿಸುವುದನ್ನು ತ್ಯಜಿಸಬೇಕು ಹಾಗೂ ಸೇವಿಸಿದಂತೆ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ದಿನೇಶ್, ಉಮಾಶಂಕರ್, ಕಾಲೇಜಿನ ಶಿಕ್ಷಕರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಹಿಂದೆ ಭೇಟಿ ನೀಡಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಪಿ ಗಂಗಾಧರಪ್ಪ ಅವರ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭ ನಡೆಯಿತು. ಸೇವಾ ಅಭಿನಂದನೆ ಕಾರ್ಯಕ್ರಮದಲ್ಲಿ ಟಿ ಗಂಗಾಧರಪ್ಪ ಮಾತನಾಡಿ, ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವುದು ಒಂದು ರೀತಿಯಲ್ಲಿ ಸವಾಲಾಗಿರುತ್ತದೆ. ಏನೇ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುವಾಗ ಮೇಲಾಧಿಕಾರಿಗಳಿಂದ ಬೈಗುಳ, ಪ್ರಶಂಸೆಗಳು ಇದ್ದೇ ಇರುತ್ತದೆ. ಅಂತಹ ಇಲಾಖೆ ಕಂದಾಯ ಇಲಾಖೆ ಆಗಿದೆ. ಇಲಾಖೆಯ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದೇನೆ, ಅದರ ತೃಪ್ತಿ ತಂದಿದೆ. ನನ್ನ ಸಹೋದ್ಯೋಗಿಗಳ ಸಹಕಾರವೂ ಹೆಚ್ಚು ಇದೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು.
ಈ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ತಹಶೀಲ್ದಾರ್ ಬಾಲಕೃಷ್ಣ, ರಾಜೀವಲೋಚನ, ಆರ್ಐ ಹನುಮಂತರಾಯಪ್ಪ, ಹೊಸಕೋಟೆ ತಾಲೂಕು ಇಒ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಸ್ಪತ್ರೆ ಸಿಬ್ಬಂದಿ ವೈದ್ಯರ ಬೇಜವಾಬ್ದಾರಿ, ಶವಾಗಾರದಲ್ಲೇ ಮರಣೋತ್ತರ ಪರೀಕ್ಷೆಗಾಗಿ ಕಾಯುತ್ತಾ ಕುಳಿತಿರುವ ವ್ಯಕ್ತಿ ಶವ, ಆಸ್ಪತ್ರೆ ಧೋರಣೆ ಖಂಡಿಸಿ ಕುಟುಂಬಸ್ಥರು ಆಕ್ರೋಶ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಆದೇಶ ಹಿಂಪಡೆಯಬೇಕು, ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಛಲಪತಿ. ಹಾಲು ಉತ್ಪಾದನೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿರುವ ಮಳಮಾಚನಹಳ್ಳಿ ಸಂಘ ನಿತ್ಯ 3200 ಲೀಟರ್ ಹಾಲು ಸಂಗ್ರಹ, ಬದುಕು ಕಟ್ಟಿಕೊಂಡ ನೂರಾರು ಕುಟುಂಬಗಳು. ಆಸ್ತಿ ವಿಚಾರದಲ್ಲಿ ವಿವಾದ, ಒಂದೇ ಕುಟುಂಬದ 2 ಯುವಕರ ನಡುವೆ ಗಲಾಟೆ, ಓರ್ವನ ಕೊಲೆಯಲ್ಲಿ ಅಂತ್ಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.